ಅಯೋಧ್ಯೆ ಮಂದಿರಕ್ಕೆ ಕರ್ನಾಟಕದ ಮೂರ್ತಿ ಫೈನಲ್ ಆಗಿದೆ. ರಾಮ ಮಂದಿರಕ್ಕೆ ಕರ್ನಾಟಕದ ಶಿಲ್ಪಿ ಕೆತ್ತಿದ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಅಯೋಧ್ಯೆ ಮಂದಿರಕ್ಕೆ ಕರ್ನಾಟಕದ ಮೂರ್ತಿ ಫೈನಲ್. ರಾಮ ಮಂದಿರಕ್ಕೆ ಕರ್ನಾಟಕದ ಶಿಲ್ಪಿ ಕೆತ್ತಿದ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿ. ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತಿರುವಂತಹ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಜನವರಿ 22ರಂದು ರಾಮ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ. ರಾಜ್ಯದ ಶಿಲ್ಪಿ ಕೆತ್ತಿದ ಮೂರ್ತಿಗೆ ದೈವ ಕಳೆ ಇರುವ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಶಿಲ್ಪಿ ಅರುಣ್ ಅವರು ಕೆತ್ತಿದ ಬಾಲರಾಮ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ ಟಿವಿ9ಗೆ ಲಭ್ಯವಾಗಿದೆ. ಅಯೋಧ್ಯೆ ಮಂದಿರಕ್ಕೆ ಕರ್ನಾಟಕದ ಮೂರ್ತಿ ಫೈನಲೈಸ್ ಆಗಿರುವುದು ಟಿವಿ9ಗೆ ಸಿಕ್ಕಿರುವಂತಹ ಮಾಹಿತಿ. ಇದು ಉನ್ನತ ಮೂಲಗಳಿಂದ. ಈಗಾಗಲೇ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕರ್ನಾಟಕದಿಂದ ಅಪಾರ ಕೊಡುಗೆ ಇದೆ. ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಅಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೀಗ ಮತ್ತೊಂದು ಹೆಮ್ಮೆಯ ಗರಿ ಕರ್ನಾಟಕದ ಮುಡಿಗೆ ಇರ್ತಾ ಇದೆ. ರಾಮ ಮಂದಿರಕ್ಕೆ ಕರ್ನಾಟಕದ ಶಿಲ್ಪಿ ಕೆತ್ತಿದಂತಹ ಮೂರ್ತಿ ಆಯ್ಕೆಯಾಗಿದೆ. ಅವರು ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತಿರುವಂತಹ ರಾಮಮೂರ್ತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕಂದ್ರೆ ಅರುಣ್ ಅವರು ಕೆತ್ತಿರುವಂತಹ ರಾಮಮೂರ್ತಿಯಲ್ಲಿ ದೈವಿ ಕಳೆ ಎದ್ದು ಕಾಣಿಸ್ತಾ ಇದೆ. ರಾಮನ ಪರಮಾವತಾರ ಅಂತೀವಲ್ಲ, ಆ ರೀತಿಯ ಒಂದು ದೈವ ಕಳೆ ಅರುಣ್ ಅವರು ಕೆತ್ತಿರುವಂತಹ ಮೂರ್ತಿಯಲ್ಲಿ ಕಂಡು ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಅರುಣ್ ಅವರು ಕೆತ್ತಿರುವಂತಹ ಬಾಲರಾಮ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆಯಾಗಲಿದೆ. ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತಿದಂತಹ ರಾಮಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಟಿವಿ9ಗೆ ಈ ಬಗ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಅಯೋಧ್ಯೆ ಮಂದಿರಕ್ಕೆ ರಾಜ್ಯದ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಅಯೋಧ್ಯೆ ಮಂದಿರಕ್ಕೆ ರಾಜ್ಯದ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಮತ್ತೊಂದು ಹೆಮ್ಮೆ, ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತಿರುವಂತಹ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಮೂರ್ತಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಟಿವಿ9 ಜೊತೆಗೆ ಸಂತಸವನ್ನ ಹಂಚಿಕೊಂಡಿದ್ದಾರೆ ಶಿಲ್ಪಿ ಅರುಣ್ ಅವರ ಕುಟುಂಬಸ್ಥರು. ಮೈಸೂರು ಮೂಲದ ಶಿಲ್ಪಿ ಕೆತ್ತಿದ ಮೂರ್ತಿ ಆಯ್ಕೆಯಾಗಿದೆ. ಅದಕ್ಕೆ ಸಂತಸವನ್ನ ಇಡೀ ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ, ಭಾವುಕರಾಗಿದ್ದಾರೆ ಕೂಡ. ಇನ್ನು ಶಿಲ್ಪಿ ಅರುಣ್ ಅವರ ಕುಟುಂಬಸ್ಥರ ಜೊತೆಗೆ ನಮ್ಮ ಪ್ರತಿನಿಧಿ ದಿಲೀಪ್ ಅವರು ಮಾತನಾಡಿಸಿದ್ದಾರೆ, ನೋಡೋಣ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ರಾಮಲಲ್ಲಾ ಮೂರ್ತಿಯ ಶಿಲ್ಪಿ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ನಿಮ್ಮ ಹಸ್ಬೆಂಡ್ ಮಾಡಿರೋಂಥ ಮೂರ್ತಿ ಈಗ ಸೆಲೆಕ್ಟ್ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಮೇಡಮ್ ಈ ಕ್ಷಣ? ತುಂಬ ಖುಷಿ ಆಗ್ತಾ ಇದೆ. ಏನು ಮಾತಾಡೋದಂತಲೇ ಗೊತ್ತಾಗ್ತಿಲ್ಲ ನನಗೆ. ಒಂಥರ ಆಶ್ಚರ್ಯ ಅಂತೂ ಅಲ್ಲ, ಬಟ್ ತುಂಬ ಖುಷಿ ಆಗ್ತಾ ಇದೆ. ನಿರೀಕ್ಷೆ ಮಾಡಿದರೆ ಸೆಲೆಕ್ಟ್ ಆಗುತ್ತೆ ಅಂತ? ಯಾಕಂದರೆ 3 ಜನ ಶಿಲ್ಪಿಗಳಿದ್ರು, ಅದ್ರಲ್ಲಿ ಕರ್ನಾಟಕದವರು 2 ಇದ್ದರು. ಎಲ್ಲರಿಗೂ ಅವ್ರವ್ರದ್ದೇ ಇದಿರ್ತದಲ್ಲ. ನನಗಂತೂ ನನ್ನ ಹಸ್ಬೆಂಡ್ ಮೇಲೆ ತುಂಬ ನಂಬಿಕೆ. ಅವ್ರದ್ದು ಕೆಲಸ, ಅವ್ರದ್ದು ಹೋಮ್ವರ್ಕು, ಅವರು ಹೇಗೆ ಒಂದು ಮೂರ್ತಿಯಲ್ಲಿ ಜೀವ ತುಂಬ್ತಾರೆ, ಅದು ಅದ್ಭುತ. ಅದು ನಾನೇನು ಹೇಳೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಹೇಗೆಲ್ಲ ಮಾತಾಡ್ತಾ ಇದ್ರು ನಿಮ್ಮ ಜೊತೆ, ಏನು ಹೇಳ್ತಾ ಇದ್ರು ಅಂತ ಮೂರ್ತಿ ಕೆತ್ತನೆ ಸಂದರ್ಭದಲ್ಲಿ? ಅವರು ಇಲ್ಲಿ 6 ತಿಂಗಳು ಇದ್ದೇ ಇದ್ದಿಲ್ಲ, ನಮ್ಮ ಜೊತೆ ಇದ್ದೇ ಇದ್ದಿಲ್ಲ. ಅವ್ರು ಅಲ್ಲೇ ಇದ್ದರು, ಅಯೋಧ್ಯದಲ್ಲೇ ಅಲ್ಲೇ ಕೆಲಸ ಮಾಡ್ತಿದ್ರು. ನಮಗೆ ವಿಗ್ರಹ ಬಗ್ಗೆ ಹೇಳ್ತಿದ್ರು, ಈ ಥರ ಮಾಡ್ತಾಯಿದ್ದೀನಿ, ಹಾಗೆ ಮಾಡ್ತಾಯಿದ್ದೀನಿ ಅಂತ. ಅವ್ರು ಎಲ್ಲ ಥರ ಬುಕ್ಸು, ಎಲ್ಲ ಥರ ರಿಸರ್ಚ್ ಮಾಡಿನೇ ಅವರು ಮಾಡಿರೋದು ಇದು. ಮತ್ತು ಅವ್ರದ್ದು ಜನ್ರೇಷನಿಂದ ನಾಲೆಜ್ ಟ್ರಾನ್ಸ್ಫರ್ ಆಗಿರೋದು. ಅವ್ರ ತಾತ ಆಗಲಿ ಬಸವಣ್ಣ ಶಿಲ್ಪಿ, ಅವ್ರ ತಂದೆ ಆಗಲಿ ಯೋಗಿರಾಜ್ ಶಿಲ್ಪಿ, ಎಲ್ಲರಿಂದನೂ ಬಂದಿರೋ ಕಲೆ ಇವತ್ತು ಯಶಸ್ಸು ತುಂಬಿದೆ. ಮಾತಾಡಿದ್ರೆ ನೀವು ಅವ್ರ ಜೊತೆಗೆ ಏನಂದ್ರು ಖುಷಿ ಹಂಚ್ಕೊಂಡ್ರ ಅಂತ? ಮಾತಾಡಿದೆ. ಅವರೂ ಖುಷಿ ಅಂದರು. ಖುಷಿ ಅಂತೂ ಹಾಗೇ ಆಗಿದೆ, ಬಟ್ ಅವ್ರಿಗೆ ಇನ್ನೂ ನ್ಯೂಸ್ ಗೊತ್ತಾಗಲಿಲ್ಲ. ಸೊ ಅದರಿಂದ ನಮಗೂ ಕನ್ಫರ್ಮ್ ಆಗಿ ಗೊತ್ತಿದ್ದಿಲ್ಲ. ನ್ಯೂಸ್ ಅವರೆಲ್ಲ ಬಂದು ಹೇಳಿದಾಗಲೇ ಗೊತ್ತಾಗಿದ್ದು ನಮಗೆ. ಮನೆ ಬಿಟ್ಟು ಹೋಗಿದ್ರು ಅವ್ರು, 6 ತಿಂಗಳು ಇರಲಿಲ್ಲ ಅಂತ ಹೇಳ್ತಾ ಇದ್ರಿ, ಮಗುನೂ ಇತ್ತು. ಆ ಸಂದರ್ಭ ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ? ಕಷ್ಟ ಇತ್ತು, ಬಟ್ ಆದ್ರೂ ಅವರೇನೋ ದೇಶಕ್ಕೋಸ್ಕರ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಾವು ಅದಕ್ಕೆ ಅನುಸರಿಸ್ಕೊಂಡು ಹೋಗಿದ್ವಿ. ನಮಗೆ ಖುಷಿನೇ, ನಮ್ಗೆ ಹೆಮ್ಮೆ. ರಾಷ್ಟ್ರ ಮಟ್ಟದಲ್ಲಿ ಇದು 3ನೇದು ಪ್ರಧಾನಿ ಮೋದಿ ಅವರ ಉದ್ಘಾಟನೆ ಮಾಡ್ತಿರುವಂಥ ಮೂರ್ತಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ?
ಹೇಗಂದರೆ ನನಗೆ ಒಂಥರ ಜನ್ಮ ಸಾರ್ಥಕ ಆಗೋಯ್ತು ಆ ಥರ ಅನಿಸ್ತಾ ಇದೆ. ಹೆಮ್ಮೆ ಮತ್ತು ಏನೋ ಯಾವುದೋ ಪುಣ್ಯ ಮಾಡಿದ್ವಿ ಆ ಥರ ಖುಷಿ ಆಗ್ತಾ ಇದೆ ನಮಗೆ. ಮೊದಲನೇ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಿದರೆ ಇವ್ರಿಗೆ ಕೆತ್ತನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ? ಅವಕಾಶ ಅಂತೂ ಸಿಗ್ತದೆ ಅಂತ ನಿರೀಕ್ಷೆ ಕಿಂತ ಅವರು ವರ್ಕ್ ನೋಡಿ ನನಗೆ ನಂಬಿಕೆ ಇತ್ತು. ಇವ್ರಿಗೆ ಕೊಡಬೇಕು, ಯಾರಾದರೂ ರೆಕಗ್ನೈಸ್ ಮಾಡಿ ಕೊಡಬೇಕು ಅಂತ ಆಸೆ ಇತ್ತು. ಅದು ದೇವ್ರಿಗೆ ಕೇಳಿಸ್ಕೊಂಬಿಟ್ಟ, ಕೊಟ್ಟರು. ಒಂದು ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದೇ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು. ಖುಷಿ. ಇಷ್ಟು ಅರುಣ್ ಅವರ ಪತ್ನಿ ವಿಜೇತಾ ಅವರ ಮಾತುಗಳಾಗಿರುವಂಥದ್ದು. ನಿಜಕ್ಕೂ ಕೂಡ ದೇವರೇ ಒಂದು ರೀತಿಯಲ್ಲಿ ವರ ಕೊಟ್ಟಂತ ಆಗಿದೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು. ಮೂರ್ತಿಯ ಫೋಟೋ ನೋಡಿದ್ವಿ, ಬಹಳ ಚೆನ್ನಾಗಿದೆ. ಮೂರ್ತಿಯ ಫೋಟೋವನ್ನ ನಾವು ನೋಡಿದ್ವಿ, ಮೂರ್ತಿ ಬಹಳ ಚೆನ್ನಾಗಿದೆ. ನನ್ನ ಮಗ ಕೆತ್ತಿದ ಮೂರ್ತಿಯ ಆಯ್ಕೆ ಆಗುವ ನಂಬಿಕೆ ನನಗಿತ್ತು. ಬಹಳ ಸುಂದರವಾಗಿ ಮೂರ್ತಿ ಮೂಡ್ ಬಂದಿದೆ. ಈ ಮಾತುಗಳನ್ನ ಆಡಿರೋದು ಶಿಲ್ಪಿ ಅರುಣ್ ಅವರ ತಾಯಿ. ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. TV9 ಜೊತೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಸರಸ್ವತಿಯವರು. ಅರುಣ್ ಅವರ ತಾಯಿ, ಈಗಾಗಲೇ ಅವರ ಪತ್ನಿ ವಿಜೇತ್ ಅವರು ಕೂಡ ಮಾತನಾಡಿದ್ರು. ತುಂಬಾ ಭಾವುಕರಾಗಿದ್ರು. ಭಾವುಕ ಕ್ಷಣ, ಹೆಮ್ಮೆ ಆಗ್ತಾ ಇದೆ, ನಮ್ಮ ಪುಣ್ಯ ಅಂತ ಅನ್ಸುತ್ತೆ ಅಂತ ಹೇಳಿ ಅವರು ಕೂಡ ಮಾತನಾಡಿದ್ರು. ಇದೀಗ ಅರುಣ್ ಅವರ ತಾಯಿ ಸರಸ್ವತಿಯವರು ಕೂಡ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಶಿಲ್ಪಿ ಅರುಣ್ ಅವರ ತಾಯಿ ಸರಸ್ವತಿಯವರ ಜೊತೆಗೆ ನಮ್ಮ ಪ್ರತಿನಿಧಿ ದಿಲೀಪ್ ಅವರು ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಅಮ್ಮ, ನಿಮ್ಮ ಮಗ ಕೆತ್ತನೆ ಮಾಡಿದಂಥ ಮೂರ್ತಿ ಹೇಗೆ ಫೈನಲ್ ಆಗಿರುವಂಥದ್ದು? 3 ಜನ ಶಿಲ್ಪಿಗಳಲ್ಲಿ ನಿಮ್ಮ ಮಗನೇ ಕೆತ್ತನೆ ಮಾಡಿದಂಥ ಮೂರ್ತಿ ಹೇಗೆ ಅನ್ನಿಸ್ತಾ ಇದೆ ಈಗ? ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅವ್ರ ತಂದೆ ಇರಬೇಕಾಗಿತ್ತು, ಮತ್ತು ಅವ್ನಿಗೆ ಅದೇ ಫೀಲಿಂಗ್ ಆಗಿದೆ. ನಮ್ಮ ತಂದೆ ಇದ್ದಿರಿ ಎಲ್ರಿಗೂ ಫೋನ್ ಮಾಡಿ ಈ ಥರ ಅನ್ನೋ ಕಣಮ್ಮ ಅನ್ನೋನು. ಏನು ಹಿರಿಯರ ಆಶೀರ್ವಾದ, ತಾತ, ಅವ್ರ ತಂದೆ ಎಲ್ಲರೂ ಆಶೀರ್ವಾದ. ದಿವಸ ಫೋನ್ ಮಾಡಿ ಕೇಳವೆ, ಏನಪ್ಪ ಎಷ್ಟಾಗಿದೆ ಏನು ಅಂತ. ಹಂಗೂ ಸಣ್ಣ ಆಗಿದೆಯಲ್ಲೋ, ಯಾಕೋ ಈ ಥರ ಇದೆ, ನಾನೇ ಬಂದು ಅಡುಗೆ ಮಾಡ್ಕೊಡ್ತೀನಿ ಅಂತಂದೆ. ಬೇಡ ಕಣಮ್ಮ, ಇಲ್ಲೇ ಎಲ್ಲ ಕೊಡ್ತಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಕಣಮ್ಮ ಅಂದ. ಮತ್ತು ತುಂಬಾ ನನಗೆ ಅಷ್ಟೇ ಖುಷಿ ಆಗ್ತಿದೆ. ಯಾಕಂದರೆ ಮೊದಲನೇದಾಗಿ ಶಿಲ್ಪಿ ಆಗ ಹೋಗ್ತೀನಿ ಅಂತಂದ ಸಂದರ್ಭದಲ್ಲಿ ನೀವು ಬೇರೆ ಏನಾದ್ರು ಕೆಲಸ ಮಾಡು ಅಂತ ಹೇಳಿದ್ರೆ ಅವಾಗ? ತಾತನ ಥರ ನೋಡ್ಕಪ್ಪ, ತಾತ ಅಣ್ಣ ಅವ್ರನ್ನೆಲ್ಲ ನೆನೆಸ್ಕೊಂಡಪ್ಪ ನೋವು ಕಣಮ್ಮ. ಅವ್ರ ಆಶೀರ್ವಾದ ನನಗೆ ತುಂಬ ಇದೆ. ಅಂದರೆ ಅವ್ರ ಆಶೀರ್ವಾದ ಮಾಡ್ದಂಗೆ ನನಗೆ ಆಗ್ತಾಯಿದೆ ಕಣಮ್ಮ ಅಂತ ಹೇಳೋನು. ಎಲ್ಲೋ ಒಂದು ಕಡೆ ಮರೆಯಾಗ್ಬಿಡ್ತಾರೆ ಶಿಲ್ಪಿಗಳಿಗೆ, ಯಾರಿಗೂ ಈ ರೀತಿ ಅಂತ ಸಿಗೋದಿಲ್ಲ ಅವಕಾಶಗಳು. ಇಂಥದ್ರಲ್ಲಿ ದೇಶವನ್ನೇ ಒಂದು ಕಾಯ್ತಾ ಇದ್ದಿದ್ದಂಥ ಅಯೋಧ್ಯೆ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ, ಅದರಲ್ಲಿ ನಿಮ್ಮ ಮಗನೇ ಶಿಲ್ಪಿ ಆಗಿರುವಂಥದ್ದು. ಎಷ್ಟು ಖುಷಿ ಅನಿಸುತ್ತೆ ಇದು? ಮನಸ್ಸಿಗೆ ತುಂಬ ಖುಷಿ ಆಗ್ತಾಯಿದೆ. ಹೇಳಕ್ಕಾಗದಂಥ ಖುಷಿ ನನಗೆ ತುಂಬ ಆಗ್ತಾಯಿದೆ. ಮತ್ತು ಅವನು ತುಂಬಾ ಅಮ್ಮ ಹೇಗೆ ಮಾಡಬೇಕು ಏನೋ, ನಾನಂತೂ ರಾಮನ್ ನೋಡಿಲ್ಲ. ನಾನು ಬುಕ್ಗಳೆಲ್ಲ ಅವನಿಗೆ ತೋರಿಸವೆ. ಚಿಕ್ಕ ವಯಸ್ಸಿನಿಂದ ಬುಕ್ಗಳು ತೋರಿಸೋದು, ಈ ಥರ ಕಣಪ್ಪ ಹಿಂಗೆ ಮಾಡಬೇಕು, ಹಿಂಗೆ ಈ ಥರ ಅಂತೆಲ್ಲ ಹೇಳವೆ. ಮತ್ತು ಓದ್ಕೊಳ್ಳೋನು, ನಾನು ನೋಡ್ತೀನಿ ಕಣಮ್ಮ ಅಂತ ನಾನು. ಮತ್ತು ಅವನು ತುಂಬಾ ಯೋಚನೆ ಮಾಡೋದು ಜಾಸ್ತಿ, ಯೋಚಿಸ್ಕೊಂಡು ಮತ್ತು ಅದೆಲ್ಲ ಮಾಡೋದು. ಅವನೊಂದು ಸ್ಟಡಿ ಮಾಡ್ಕೊಂಡು ಎಲ್ಲ ಓದಿ ಒಂದು ಸ್ಟಡಿ ಮಾಡ್ಕೊಂಡು ಮಾಡೋದು, ಆ ಥರ ಜ್ಞಾನ ಅವನಿಗೆ. ತಂದೆ ಇದ್ದಿದ್ರೆ ಒಂದು ರೀತಿಯಲ್ಲಿ ದೊಡ್ಡ ಖುಷಿ. ದೊಡ್ಡ ಖುಷಿ ಅಂದರೆ ಅದು ಹೇಳೋಕ್ಕಾಗ್ದಂಥ ಖುಷಿ ಅವನಿಗೆ. ಆ ಖುಷಿಗೆ ತಕ್ಕಂತೆ ಅಷ್ಟೇ. ತುಂಬಾ ಖುಷಿ ಅಂದರೆ ಎಲ್ರಿಗೂ ಫೋನ್ ಮಾಡಿ, ಎಲ್ರಿಗೂ ಅಕ್ಕ ತಂಗಿರಿಗೆ, ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿ ಎಲ್ರಿಗೂ ಹಂಚ್ಕೋಬೇಕು ಅಂಥ ಖುಷಿ ಅವ್ರಿಗೆ. ನನ್ನ ಮಗ ಈ ಥರ ಮಾಡಿದ್ದಾನೆ, ಈ ಥರ ಮಾಡಿದ್ದಾನೆ ಅಂತ ಎಲ್ಲರೂ ಹೇಳಿ ಮತ್ತು ತುಂಬ ಖುಷಿ ಪಡೋಂಥ ವಿಷಯ ಇದು. ಮತ್ತು ಮಗನ ಜೊತೆ ಮಾತಾಡಿದ್ರೆ ಈಗ? ಇವಾಗ ಮಾತಾಡಿದೆ. ಅಮ್ಮ ಇನ್ನೂ ನನಗೆ ಗೊತ್ತಾಗಿಲ್ಲ ಅದೇನಾಗಿದೆ ಅಂತ ಹೇಳ್ದ. ಅಲ್ಲಿ ಹಾಕ್ಬೇಕು ಕಣಮ್ಮ 8ರಲ್ಲಿ ಅಂತಂದ. ಅದೇನೋ ನನಗೆ ಗೊತ್ತಿಲ್ಲ ಕಣಮ್ಮ ಅಂದ. ಹೇಳ್ಕೊಳಕ್ಕೆ ಇಷ್ಟಪಡ್ತಿಲ್ಲ. ಈಗ ನಿರೀಕ್ಷೆ ಮಾಡಿದ್ರ ಅಂತ? ಯಾಕಂತಂದ್ರೆ ಇವ್ರದ್ದು ನಿಮ್ಮ ಮಗಂದೇ ಸೆಲೆಕ್ಟ್ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತ ನಿಮಗೆ? ಅಂತೂ ತಂದು ಲ್ಯಾಪ್ಟಾಪಲ್ಲಿ ತೋರ್ದ. ತುಂಬಾ ಚೆನ್ನಾಗಿ ಬಂದಿದೆ ಕಣಪ್ಪ, ಇದೇ ಆಗೋದು ಅಂತಂದೆ. ಅಮ್ಮ ಇದಾಗತ್ತೆ ಅಂತ ಫಸ್ಟ್ ಬಂದು ತೋರಿಸ್ತಾ ನನಗೆ. ಆಗುತ್ತೆ ಕಣಪ್ಪ, ಇದೇನೆ, ಏನು ಮನ್ಸಿಗೆ ಹಚ್ಕೋಬೇಡ ಕಣೋ, ಮಾಡಿದ್ದೆ ಅಲ್ವಾ, ಸುಮ್ಮನೆ ಇರು ಅಂತಂದೆ. ಫಸ್ಟ್ ಟೈಮ್ ನೋಡಿದಂಥ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತು ಅಂತ? ಮೂರ್ತಿ ನೋಡಿದಿರ ನೀವು, ಕೆತ್ತನೆ ತೋರಿಸಿದ್ದಾರೆ, ನೋಡಿದಂಥ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತು ಅಂತ? ಯಾಕಂದ್ರೆ ಬಾಲರಾಮನ್ ಯಾರು ನೋಡೇ ಇರಲಿಲ್ಲ.
ಬಾಲರಾಮನ ಮುಖ ಥರನೇ ಇದೆ. ಲ್ಯಾಪ್ಟಾಪಲ್ಲಿ ತೋರಿಸ್ತಾ ತುಂಬಾ ಅಚ್ಚುಕಟ್ಟಾಗಿ ಬಂದಿತ್ತು. ಎಲ್ಲನೂ ತೋರಿಸ್ತಾ ನವಗ್ರಹ ಬಿಡಿಸಿರೋದು, ದಶರಥ ರಾಮ ಮತ್ತು ಕೈವಲ್ಯ ದೇವಿ ಮತ್ತು ಆಂಜನೇಯ, ಮತ್ತು ಬಲದ ಕಡೆ ಆಂಜನೇಯ, ಎಡದ ಕಡೆ ಏನು ಗರುಡ ಎಲ್ಲ, ಆಮೇಲೆ ಕೆಳಗಡೆ ಎಲ್ಲ ನವಗ್ರಹ ಎಲ್ಲನೂ ತೋರಿಸ್ತಾ, ದಶಾವತಾರ ಎಲ್ಲ ಹಾಕಿದ್ದೀನಿ ಕಣಮ್ಮ, ಈ ಥರನೇ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತಾ ತುಂಬಾ ಖುಷಿ ಆಯಿತು ಕಣಪ್ಪ ಅಂತಂದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಸಹೋದರಿ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಪ್ರಪಂಚಕ್ಕೆ ಯಾರಿಗೂ ಈ ಥರ ಇದು ಖುಷಿಯಾಗಿರಲ್ಲ. ತಲಾಂತರದಿಂದನೂ ಒಂದು ರಾಮಂದು ಇದು ಅಯೋಧ್ಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಈಗ ಆಗಿದೆ. ಆ ಗರ್ಭಗುಡಿಗೆ ನನ್ನ ತಮ್ಮ ಮಾಡಿರೋ ವಿಗ್ರಹ ಇದಾಗಿದೆ ಅಂತ ತುಂಬ ಖುಷಿಯಾಗುತ್ತೆ. ಹೇಳ್ಕೊಳಕ್ಕೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. ಇಂಥವ್ರು ನನ್ನ ತಮ್ಮ ಅಂತಲೂ ಹೇಳ್ಕೊಳಕ್ಕೂ ತುಂಬ ಖುಷಿಯಾಗುತ್ತೆ. ನಮ್ಮ ತಂದೆ ಇರಬೇಕಾಗಿತ್ತು, ಎಲ್ಲರೂ ಖುಷಿ ಪಡೋರು. ನಮ್ಮ ಅತ್ತೆದಿರೋ, ನಮ್ಮ ಮಾವಂದಿರೋ, ನನ್ನ ಹಸ್ಬೆಂಡು, ಮನೆಯವರೆಲ್ಲ, ಚಿಕ್ಕಮ್ಮಂದಿರೋ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಸಂಭ್ರಮದ ವಿಚಾರ. ಅವನು ಮೊದಲಿಂದನೂ ಚಿಕ್ಕ ಹುಡುಗದಿಂದನೂ ಸೈಲೆಂಟೇ. ಆ ಥರ ಇದ್ದಿದ್ದ ಹುಡುಗ ನಮಗೆ ತುಂಬ ಖುಷಿಯಾಗತ್ತೆ. ಪ್ರಪಂಚಕ್ಕೆ ಯಾರಿಗೂ ಈ ಥರ ಇದು ಖುಷಿಯಾಗಿರಲ್ಲ. ತಲಾಂತರದಿಂದನೂ ಒಂದು ರಾಮಂದು ಇದು ಅಯೋಧ್ಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಈಗ ಆಗಿದೆ. ಆ ಗರ್ಭಗುಡಿಗೆ ನನ್ನ ತಮ್ಮ ಮಾಡಿರೋ ವಿಗ್ರಹ ಇದಾಗಿದೆ ಅಂತ ತುಂಬ ಖುಷಿಯಾಗುತ್ತೆ. ಹೇಳ್ಕೊಳಕ್ಕೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. ಇಂಥವ್ರು ನನ್ನ ತಮ್ಮ ಅಂತಲೂ ಹೇಳ್ಕೊಳಕ್ಕೂ ತುಂಬ ಖುಷಿಯಾಗುತ್ತೆ. ನಮ್ಮ ತಂದೆ ಇರಬೇಕಾಗಿತ್ತು, ಎಲ್ಲರೂ ಖುಷಿ ಪಡೋರು. ನಮ್ಮ ಅತ್ತೆದಿರೋ, ನಮ್ಮ ಮಾವಂದಿರೋ, ನನ್ನ ಹಸ್ಬೆಂಡು, ಮನೆಯವರೆಲ್ಲ, ಚಿಕ್ಕಮ್ಮಂದಿರೋ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಸಂಭ್ರಮದ ವಿಚಾರ. ಅವನು ಮೊದಲಿಂದನೂ ಚಿಕ್ಕ ಹುಡುಗದಿಂದನೂ ಸೈಲೆಂಟೇ. ಆ ಥರ ಇದ್ದಿದ್ದ ಹುಡುಗ. ರಾಮಲಲ್ಲನ ಮೂರ್ತಿ ಕೆತ್ತಿರುವ 3 ಶಿಲ್ಪಿಗಳು. ರಾಮಲಲ್ಲನ ಮೂರ್ತಿಯನ್ನ 3 ಶಿಲ್ಪಿಗಳು ಕೆತ್ತಿದ್ದಾರೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು, ಹಾಗೆಯೇ ಬೆಂಗಳೂರಿನ ಶಿಲ್ಪಿ GL ಭಟ್ ಅವರು ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು. ಅಂತಿಮವಾಗಿ ಒಂದು ರಾಮಲಲ್ಲ ವಿಗ್ರಹ ಆಯ್ಕೆಯಾಗಿದೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ವಿಗ್ರಹ ಆಯ್ಕೆಯಾಗಿದೆ. ಇದು ಇಡೀ ಕರುನಾಡಿಗೆ ಖುಷಿಯನ್ನ ಕೊಡುವಂತಹ ವಿಚಾರ. ಸಾಂಸ್ಕೃತಿಕ ನಗರಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ದೈವಿ ಕಳೆಯ ರಾಮಲಲ್ಲ ಮೂರ್ತಿ ಆಯ್ಕೆಯಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಿಜಕ್ಕೂ ಕೂಡ ಇಡೀ ಕರುನಾಡ ಹೆಮ್ಮೆ ಪಡುವಂತಹ ವಿಚಾರ. ಅವರ ಕುಟುಂಬಸ್ಥರು ಎಷ್ಟು ಭಾವುಕರಾಗಿ ಖುಷಿ ಪಡ್ತಾ ಇದ್ದಾರೋ ಅಷ್ಟೇ ಹೆಮ್ಮೆಯನ್ನ ಇಡೀ ಕರುನಾಡಿನ ಜನತೆ ಕೂಡ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದ ಕಾರಣಕ್ಕೆ ಯಾವ ರೀತಿಯಾಗಿದೆ ಅಂತ ಸಡಗರ ಸಂಭ್ರಮ? ನಿಜಕ್ಕೂ ಮಧುಶ್ರೀ ನೀವು ಹೇಳಿದಂತೆ ನಿಜಕ್ಕೂ ಕೂಡ ಅವ್ರ ಕುಟುಂಬಸ್ಥರಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಒಂದು ಮಟ್ಟದ ಖುಷಿ ಅಂತಂದರೆ ಮೈಸೂರಿಗೆ ಡಬಲ್ ಖುಷಿ ಇರುವಂಥದ್ದು. ಯಾಕಂದರೆ ರಾಮಲಲ್ಲ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ಕಲ್ಲು ಕೂಡ ಮೈಸೂರಿನಿಂದ ಹೋಗಿರುವಂಥದ್ದು. ಮೈಸೂರಿನ ಆರೋಹಳ್ಳಿ ಏನಿದೆ, ಆರೋಹಳ್ಳಿಯಲ್ಲಿ ಸಿಕ್ಕಂಥ ಕಲ್ಲಿನಿಂದ ಈ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿರುವಂಥದ್ದು. ಅದೇ ರೀತಿ ಅಂತ ಶಿಲ್ಪಿ ಕೂಡ ಮೈಸೂರಿಗರೇ ಆಗಿರುವುದರಿಂದ ಒಂದು ರೀತಿಯಲ್ಲಿ ಮೈಸೂರಿಗರಿಗೆ ಡಬಲ್ ಖುಷಿ ಆಗಿರುವಂಥದ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಅರುಣ್ ಅವರ ಕೆತ್ತನೆ ಮಾಡಿದಂಥ ಶಿಲ್ಪಿಯೇ ಅಂತಿಮವಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕಂದರೆ ಈಗಾಗಲೇ ಅವರು ಶಂಕರಾಚಾರ್ಯರ ಮೂರ್ತಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಆಗಿರ್ಬೋದು, ಎರಡೂ ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಕಾರಣದಿಂದಾಗಿ ಅವರ ಕೈಯಿಂದ ಬಂದಂಥ ಮೂರ್ತಿ ನಿಜಕ್ಕೂ ಕೂಡ ಅದ್ಭುತವಾಗಿರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದೇ ರೀತಿ ಅಂತ ರಾಮಲಲ್ಲ ಮೂರ್ತಿ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಈ ಕಾರಣದಿಂದಾಗಿ ಅವರ ಮೂರ್ತಿಯೇ ಅಂತಿಮವಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಈಗ ಒಂದು ರೀತಿಯಲ್ಲಿ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಈ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂಥದ್ದು ಅರುಣ್
ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂಥ ಮೂರ್ತಿ ಈಗ ಫೈನಲ್ ಆಗಿದೆ ಅಂತ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಈವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಂಥ ಮಾಹಿತಿ ಬಂದಿಲ್ಲ. ಆದರೆ ಕುಟುಂಬಸ್ಥರ ಜೊತೆ ಅವರು ಸಂತಾಸವನ್ನು ಹಂಚ್ಕೊಂಡಿದ್ದಾರೆ. ಅರುಣ್ ಅವ್ರಿಗೂ ಕೂಡ ಈವರೆಗೂ ಕೂಡ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ. ಎಲ್ಲೋ ಅವರ ಸ್ನೇಹಿತರುಗಳು ಹೇಳ್ತಾ ಇದ್ದಾರಂತೆ ಅವರ ಮೂರ್ತಿ ಅಂತಿಮವಾಗಿದೆ ಅಂತ. ಆದರೆ ಈವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯಂಥ ಅಧಿಕೃತವಂಥ ಮಾಹಿತಿ ಟ್ರಸ್ಟ್ನಿಂದನೂ ಕೂಡ ಬಂದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಖುಷಿಯಲ್ಲಿ ಅವರ ಕುಟುಂಬಸ್ಥರಿರುವಂಥದ್ದು. ಯಾಕಂದರೆ ಎಷ್ಟೋ ವರ್ಷಗಳ ಕನಸಾಗಿರುವಂಥದ್ದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ. ಅಯೋಧ್ಯೆ ರಾಮ ಮಂದಿರದಲ್ಲಿ ಮೈಸೂರಿಗರ ಶಿಲ್ಪಿಯಲ್ಲಿ ಈ ಒಂದು ಮೂರ್ತಿ ಅರಳಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಖುಷಿ ಅಂತಲೇ ಹೇಳ್ಬೋದು. ಅದು ನಿಜಕ್ಕೂ ಕೂಡ ರಾಜ್ಯಕ್ಕೆ ದೊಡ್ಡ ಖುಷಿಯ ಜೊತೆಗೆ ಮೈಸೂರಿಗರಿಗೆ ಇನ್ನೂ ದೊಡ್ಡ ಮಟ್ಟದ ಖುಷಿ ಅಂತಲೇ ಹೇಳ್ಬೋದು. ಮಧುಶ್ರೀ, ದಿಲೀಪ್, ಒಂದು ಕಡೆ ಇಡೀ ಕರುನಾಡು ಖುಷಿ ಪಡ್ತಾ ಇದೆ, ಕುಟುಂಬಸ್ಥರ ಸಡಗರ ಮುಗಿಲು ಮುಟ್ಟಿದೆ. ಅದರ ಜೊತೆಗೆ ಈ ಒಂದು ಮೂರ್ತಿ ಕೆತ್ತನೆಗೆ ಸಂಬಂಧಪಟ್ಟಂತೆ ಅರುಣ್ ಅವರ ಪರಿಶ್ರಮ ಹೇಗಿತ್ತು ಅಂತ ಹೇಳಿ ಕುಟುಂಬಸ್ಥರು ಆ ಬಗ್ಗೆ ಏನ್ ಹೇಳ್ಕೊಂಡ್ರು ಅಂತ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಮೋದಿ ಮೂಲಕ ಅನಾವರಣಗೊಳ್ಳಲಿರುವ 3ನೇ ಶಿಲ್ಪ ಇದು. ಮೊದಲು ಶಂಕರಾಚಾರ್ಯರ ವಿಗ್ರಹವನ್ನ ಶಿಲ್ಪಿ ಅರುಣ್ ಅವರು ಕೆತ್ತಿದ್ರು. 2ನೇಯದ್ದು ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ. ಇದೀಗ ಅರುಣ್ ಅವರು ಕೆತ್ತನೆ ಮಾಡಿರುವಂತಹ ರಾಮಲೀಲಾ ವಿಗ್ರಹ ಆಯ್ಕೆಯಾಗಿದೆ. ಆ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಮೊದಲಿಗೆ ಅವರ ಕೈಯಲ್ಲಿ ಅರಳಿದಂತಹ ಶಂಕರಾಚಾರ್ಯರ ವಿಗ್ರಹ ಅನಾವರಣಗೊಂಡಿತ್ತು. ನಂತರದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ವಿಗ್ರಹವನ್ನ ಅನಾವರಣ ಮಾಡಲಾಗಿತ್ತು. ಇದೀಗ 3ನೇ ವಿಗ್ರಹ ರಾಮನ ವಿಗ್ರಹ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಿ ಈಗಾಗಲೇ ಅರುಣ್ ಯೋಗಿರಾಜ್ ಅವರ ತಾಯಿ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು. ಯಾಕಂದ್ರೆ ಆ ಮೂರ್ತಿಯನ್ನ ಅವರು ನೋಡಿದ್ದಾರೆ. ರಾಮ ಮಂದಿರದಲ್ಲಿ ರಾಜ್ಯದ ಮೂರ್ತಿ ಪ್ರತಿಷ್ಠಾಪನೆ. 5 ವರ್ಷದ ಮಗುವಿನ ರೂಪದಲ್ಲಿರುವಂತಹ ಮೂರ್ತಿ ಇದು. ಬಾಲರಾಮ ಕೈಯಲ್ಲಿ ಬಿಲ್ಲು ಬಾಣವನ್ನ ಹಿಡಿದಿರುವ ಬಾಲರಾಮ 5 ವರ್ಷದ ಮಗುವಿನ ರೂಪದಲ್ಲಿರುವಂತಹ ಮೂರ್ತಿ. 51 ಇಂಚಿನ ರಾಮಲಲ್ಲಾ ಕಲ್ಲಿನ ವಿಗ್ರಹ. ಮೂರ್ತಿ ಕೆತ್ತನೆಗೆ ಅರುಣ್ ಯೋಗಿರಾಜ್ ಅವರು ತೆಗೆದುಕೊಂಡಂತಹ ತಿಂಗಳು 6. ರಾಮ ಮಂದಿರದಲ್ಲಿ ಕರುನಾಡಿನ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ. ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಬಹು ವರ್ಷಗಳ ಕನಸು. ಆ ಕನಸು ಸಾಕಾರಗೊಂಡಿದೆ. ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. 3 ಶಿಲ್ಪಿಗಳಿದ್ರು. ಮೈಸೂರಿನವರು, ಬೆಂಗಳೂರಿನವರು, ಹಾಗೆಯೇ ರಾಜಸ್ಥಾನದವರು. ಇದೀಗ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ರಾಮನ ಮೂರ್ತಿ ಆಯ್ಕೆಯಾಗಿದೆ ಅನ್ನೋ ಮಾಹಿತಿ TV9ಗೆ ಉನ್ನತ ಮೂಲಗಳಿಂದ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗಾಗಲೇ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ರಾಮನ ಮೂರ್ತಿ ಆಯ್ಕೆ ಆಗಿದೆ ಅನ್ನೋ ಮಾಹಿತಿ TV9ಗೆ ಲಭ್ಯವಾಗಿದೆ. ಆ ಮೂರ್ತಿಯ ವಿಶೇಷತೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ರಾಮ್. ಖಂಡಿತವಾಗಿಯೂ ಮಧುಶ್ರೀ, ಇದು ನಿಜವಾಗಿಯೂ ಹೆಮ್ಮೆಯ ವಿಚಾರ. ಒಬ್ಬ ಕನ್ನಡಿಗನಾಗಿ ದೇಶವೇ ಕಾಯ್ತಾ ಇರುವಂತಹ, ಕೋಟ್ಯಾಂತರ ಮನಸ್ಸುಗಳು ಕಾಯ್ತಾ ಇರುವಂತಹ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಆ ಒಂದು ಏನು ಮೂರ್ತಿ ಇದೆ ಅದನ್ನ ಅರುಣ್ ಯೋಗಿ ಅವರನ್ನ ಕೆತ್ತನೆ ಮಾಡಿದ್ರು. ಅದೇ ಆಯ್ಕೆಯಾಗಿದೆ ಅಂತೇಳಿ. ಯಾಕಂದ್ರೆ 3 ಜನ ಸಹ ಈ ಒಂದು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ರು. ಒಂದು ಬೆಂಗಳೂರಿನ GL ಭಟ್, ಮತ್ತೆ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು, ಮತ್ತೆ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಸಹ ಕೆತ್ತನೆ ಮಾಡಿದ್ರು. ಇದು ಅವರೇ ಹೇಳಿದಂತ ಪ್ರಕಾರ TV9ಗೆ ಖುದ್ದು ಅರುಣ್ ಯೋಗಿರಾಜ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು. 51 ಇಂಚಿನ ಒಂದು ರಾಮಲಲ್ಲಾನ ವಿಗ್ರಹವನ್ನ ಅವರು ಕೆತ್ತನೆ ಮಾಡಿದ್ರು. ರಾಮಲಲ್ಲಾನ ವಿಗ್ರಹ ಕೆತ್ತನೆ ಮಾಡುವಂತದ್ದು ಸಾಕಷ್ಟು ಅವರಿಗೆ ಒಂದು ರೀತಿಯಾದಂತಹ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಉಲ್ಲೇಖ ಇರುವಂತದ್ದು ಕೃಷ್ಣನ ಬಾಲ ಲೀಲೆಗಳ ಬಗ್ಗೆ. ಆದ್ರೆ ರಾಮನ ಲೀಲೆಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಇರಲಿಲ್ಲ. ಹೀಗಾಗಿ ಆ ಒಂದು ರಾಮಲಲ್ಲನ ವಿಗ್ರಹವನ್ನ, ಅಂದ್ರೆ 5 ವರ್ಷದ ರಾಮನ ಒಂದು ಬಾಲ್ಯದ ಒಂದು ವಿಗ್ರಹವನ್ನ ಕೆತ್ತಬೇಕಾಗಿತ್ತು. ಜೊತೆಗೆ ಒಂದು ಧನುಷು ಮತ್ತೆ ಬಿಲ್ಲನ್ನು ಸಹ ಜೊತೆಗೆ ನೀಡಬೇಕಾಗಿತ್ತು. ಇದು ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು. ಹೀಗಾಗಿ ಆ ಮಗುವಿನ ಮುಗ್ಧತೆ ಮತ್ತೆ ರಾಮನ ಆ ಒಂದು ಪ್ರೌಢಿಮೆ ಏನಿದೆ ಅವೆಲ್ಲವನ್ನು ಸಹ ಆ ಒಂದು ಮೂರ್ತಿಯಲ್ಲಿ ಅವರು ತರಬೇಕಾಗಿತ್ತು. ಸಾಕಷ್ಟು ನಾನು ಕಷ್ಟವನ್ನು ಪಟ್ಟೆ. 6 ತಿಂಗಳ ಕಾಲ ನಿರಂತರವಾಗಿ ಅವರು ಕೆಲಸವನ್ನ ಮಾಡಿದ್ರು. ಮತ್ತೆ ಅಯೋಧ್ಯೆಯಲ್ಲಿ ಆ ಒಂದು ರಾಮಲಲ್ಲನ ವಿಗ್ರಹವನ್ನ ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಕಂಕಣ ಧಾರಣೆಯನ್ನ ಮಾಡಲಾಗಿತ್ತು. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿಯಂತ ಶುಭ ಕಾರ್ಯ ಮಾಡುವ ಮುನ್ನ ಕಂಕಣ ಧಾರಣೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಅರುಣ್ ಯೋಗಿರಾಜ್ ಅವ್ರಿಗೂ ಸಹ ಕಂಕಣ ಧಾರಣೆಯನ್ನು ಮಾಡಿದ್ರು. ರಾಮ ಸ್ತೋತ್ರದ ಜೊತೆಗೆ ನಿತ್ಯ ಸಹ ಅವರು ಒಂದು ಕೆತ್ತನೆಯ ಕೆಲಸವನ್ನ ಮಾಡಿದ್ರು. 6 ತಿಂಗಳ ಕಾಲ ಆ ಒಂದು ಕೆತ್ತನೆ ನಿರಂತರವಾಗಿ ನಡೆದಿತ್ತು. ಅವರು ಈ ಒಂದು ಏನು ಆಯ್ಕೆ ಆಗಿರೋದು ಬಹುತೇಕ ಖಚಿತ ಆಗಿರೋದ್ರಿಂದಾಗಿ ಇದು ಹ್ಯಾಟ್ರಿಕ್ ಸಾಧನೆ ಅಂತ ಅವರೇ ಒಂದು ಮಾತನ್ನ ಹೇಳಿದ್ರು. ಯಾಕಂದ್ರೆ ಈ ಹಿಂದೆ ಶಂಕರಾಚಾರ್ಯರ ಒಂದು ಬೃಹತ್ ಏನು ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿತ್ತು, ಅದನ್ನು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು.
ಇಂಡಿಯಾ ಗೇಟ್ ನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಬೃಹತ್ತಾದಂತಹ ಕಲ್ಲಿನ ವಿಗ್ರಹವನ್ನ ಕೆತ್ತನೆ ಮಾಡಿದ್ದು ಸಹ ಇದೇ ಅರುಣ್ ಯೋಗಿರಾಜ್. ಅದನ್ನು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರೇ ಲೋಕಾರ್ಪಣೆ ಮಾಡಿದ್ರು. ಇದೀಗ ಅಯೋಧ್ಯೆಯಲ್ಲಿ ರಾಮಲಲ್ಲನ ಈ ಒಂದು ವಿಗ್ರಹ ಏನಿದೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಂದು ಲೋಕಾರ್ಪಣೆ ಮಾಡ್ತಿರೋದ್ರಿಂದಾಗಿ ಇದೊಂದು ರೀತಿಯಾದಂತಹ ಹ್ಯಾಟ್ರಿಕ್ ಆಯ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಎರಡೂ ವಿಗ್ರಹಗಳು ಅದ್ಭುತವಾಗಿ ಮೂಡಿದ್ವು. ಆ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದು ಸಹ ಇದೇ ರೀತಿಯಾಗಿತ್ತು. ಅಂದ್ರೆ ಶಂಕರಾಚಾರ್ಯರ ಒಂದು ಏನು ವಿಗ್ರಹವನ್ನ ಕೆತ್ತನೆ ಮಾಡಿದ್ರು 7 ಜನ ಶಿಲ್ಪಿಗಳು ಅದರ ಒಂದು ಮಾಡೆಲ್ ಅನ್ನ ಕೊಟ್ಟಿದ್ರು. ಇದೀಗ ಅದೇ ರೀತಿಯಾದಂತಹ ಆಯ್ಕೆ ಪ್ರಕ್ರಿಯೆ ಈ ಒಂದು ಅರುಣ್ ಯೋಗಿರಾಜ್ ಅವರದು ಬಹುತೇಕ ಆಯ್ಕೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ. ಅಯೋಧ್ಯೆ ಮಂದಿರಕ್ಕೆ ಕರ್ನಾಟಕದ ಮೂರ್ತಿ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಈ ಖುಷಿಯನ್ನ ಇಡೀ ಕುಟುಂಬ ಈಗಾಗಲೇ ಹಂಚಿಕೊಂಡಿದೆ. ಪ್ರತಿಯೊಬ್ಬರು ಕೂಡ ಸಡಗರ ಸಂಭ್ರಮದಲ್ಲಿ ಇದ್ದಾರೆ. ಅವರ ಕುಟುಂಬಸ್ಥರು ಖುಷಿಯ ಜೊತೆಗೆ ಭಾವುಕರಾಗಿದ್ದಾರೆ ಕೂಡ. ನಮ್ಮ ಪ್ರತಿನಿಧಿ ದಿಲೀಪ್ ಅವರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಾಫ್ಟ್ ಅಂತನೋ ಅಥವಾ ಯಾವ ರೀತಿ ಅಂತ ಗೊತ್ತಿಲ್ಲ, ಅದನ್ನು ರಿಜೆಕ್ಟ್ ಮಾಡಿದ್ರು. ಎರಡನೇ ಕಲ್ಲು ಅವ್ರನ್ನೇ ಸೆಲೆಕ್ಟ್ ಮಾಡಿ ಅದು ಡೆಲ್ಲಿನಲ್ಲಿ ಪ್ರಯೋಗಾಲಯದಲ್ಲಿ ಅದನ್ನು ಆ ಶಿಲೆ ಬಗ್ಗೆ ವಿಚಾರನ ತಿಳಿದು ಆ ಒಂದು ಶಿಲೆ ಆಯ್ಕೆ ಮಾಡಿ ಕೊಟ್ಟಿರೋದು ಕಮಿಟಿಯಿಂದಲೇ. ಸರ್, ನೀವು ಹೇಳ್ತಾ ಇದ್ರಿ ಗಟ್ಟಿಯಾದಂಥ ಕಲ್ಲು ಇದು, ನೀರಿನ ಅಂಶ ಆವಿ ಆದಮೇಲೆ ಇದನ್ನು ಕೆತ್ತನೆ ಮಾಡಿರುವಂಥದ್ದು ಅಂತ. ಅದು ಎಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ ಸರ್ ಒಬ್ಬ ಶಿಲ್ಪಿಗೆ ಈ ಒಂದು ಕೆತ್ತನೆ ಮಾಡೋ ಸಂದರ್ಭದಲ್ಲಿ? ಸರ್, ಹೇಳಬೇಕು ಅಂತಂದರೆ ಕಲ್ಲಿಗಿಂತನೂ ಗಟ್ಟಿಯಾಗಿರಬೇಕು ಶಿಲ್ಪಿ, ಆವಾಗಲೇ ಆ ಮೂರ್ತಿ ಅಂದವಾಗಿ ಬರಬೇಕು. ಅದ್ರ ಜೊತೆಗೆ ನಮಗೆ ಆ ಕಲೆಯ ಬಗ್ಗೆ ಒಂದು ಡ್ರಾಯಿಂಗನ್ನು ತುಂಬ ಇಂಪಾರ್ಟೆಂಟ್. ಆಮೇಲೆ ಪ್ರತಿಯೊಂದು ಕೂಡ ಮೆಜರ್ಮೆಂಟ್ ಇರಬೇಕು. ದೇಹದ ಒಂದು ಅಂಗಾಂಗಗಳು ಎಷ್ಟು ಇಂಚ್ ಬರುತ್ತೆ, ಎಷ್ಟು ಅಳತೆ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ನಮ್ಗೆ ಕೊಟ್ಟಿರ್ತಕ್ಕಂಥ ಫ್ರೇಮ್ಗೆ ನಾವು ಅಲ್ಲಿ ರಾಮರು ನಿಲ್ಲಿಸಿದ್ರೆ ನಿಜವಾದಂಥ ರಾಮ ಒಂದು 13-14ನೇ ವಯಸ್ಸಲ್ಲಿ ಹೇಗಿರ್ತಾರೆ ಅಲ್ಲಿ ನಿಂತ್ಕೊಂಡ್ರೆ ಅದು ನಿಜವಾದಂಥ ಒಂದು ಭಾವನೆಯನ್ನು ತುಂಬುವಂಥವನೇ ಕಲಾವಿದ ಒಬ್ಬ ಶಿಲ್ಪಿ. ಇದು 3ನೇ ಮೂರ್ತಿ ಸರ್ ಅವರು ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಈ ಸಂದರ್ಭ ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮ್ಮ ಕುಟುಂಬಸ್ಥರು? ಬಹುಶಃ ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ನಮ್ಮ ತಾತ ಬಸವಣ್ಣ ಶಿಲ್ಪಿಯವರು ಮೂಲ ಕಾರಣ. ಈ ಒಂದು ಶಿಲ್ಪಕಲೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ, ಈ ಮನೆಯಲ್ಲಿ ಜಾಗ ನಿಂತಿದ್ದೀವಿ ಅಂತಂದರೆ ನಮ್ಮ ತಾತವ್ರ ಕಾರಣ. ಬಸವಣ್ಣ ಶಿಲ್ಪಿಯವರು ಅರಮನೆ ಮೂರ್ತಿಯೆಲ್ಲ ನಮ್ಮ ತಾತವ್ರು ಮಾಡಿರೋಂಥದ್ದು. ಜೊತೆಗೆ ನಮ್ಮ ತಂದೆಯವರ ಒಂದು ಆಶೀರ್ವಾದ. ನಮ್ಮ ತಂದೆಯವರಿದ್ದರು ಶಂಕರಾಚಾರ್ಯರು ಒಂದು ಮೂರ್ತಿ ನಿರ್ಮಾಣ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದರು. ಆ ಓಪನಿಂಗ್ ಸಂದರ್ಭದಲ್ಲೇ ನಮ್ಮ ತಂದೆಯವರು ತೀರ್ಕೊಂಡಿದ್ದು. ಹೆಮ್ಮೆ ಅನಿಸುತ್ತೆ ಸರ್, ಹೆಮ್ಮೆ ಅನಿಸುತ್ತೆ. ಇವಿಷ್ಟು ಸಹೋದರರಾದಂಥ ಸೂರ್ಯಪ್ರಕಾಶ್ ಅವರ ಮಾತುಗಳಾಗಿರುವಂಥದ್ದು. ಒಂದು ರೀತಿಯಲ್ಲಿ ನಮಗೆ ಹೆಮ್ಮೆಯ ವಿಚಾರ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು. ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ರಾಮನ ವಿಗ್ರಹ ಆಯ್ಕೆಯಾಗಿದೆ ಅನ್ನೋದ್ರ ಬಗ್ಗೆ TV9ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರು TV9 ಜೊತೆಗೆ ಮಾತನಾಡಿದ್ರು. ಅವರು ಎಷ್ಟು ಪರಿಶ್ರಮವನ್ನ ಹಾಕಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಮೂರ್ತಿಯಲ್ಲಿ ದೈವಿಕಳೆ ಕಾಣಬೇಕು ಅಂದ್ರೆ ಅದಕ್ಕೆ ಯಾವೆಲ್ಲ ರೀತಿಯ ಒಂದಷ್ಟು ಅಂಶಗಳು ಅಲ್ಲಿ ಮಿಳಿತವಾಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಹೇಳ್ತಾ ಇದ್ರು ಸಹೋದರರಾಗಿರುವಂತವರು. ಯಾಕಂದ್ರೆ ಈ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಿದ್ವಿ ಕೊಟ್ವಿ ಅನ್ನೋದಲ್ಲ, ಆ ಮೂರ್ತಿ ನಮಗೆ ನಿಜವಾಗಿ ನಾವು ರಾಮನನ್ನ ಕಣ್ಮುಂದೆ ನೋಡ್ತಾ ಇದ್ದೀವಿ ಅನ್ನೋ ಭಾವನೆಯನ್ನ ತಂದುಕೊಡ್ಬೇಕು. ಆಗ ಮಾತ್ರ ಅದು ಸಾರ್ಥಕವಾಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಇನ್ನು ಈ ಹಿಂದೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು TV9 ಜೊತೆಗೆ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಅರುಣ್ ಅವರನ್ನ ಮಾತನಾಡಿಸಿದ್ರು. ಹಾಗಿದ್ರೆ ಏನ್ ಹೇಳಿದ್ರು ಅವರು ನೋಡೋಣ. ಐತಿಹಾಸಿಕ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲ ಮೂರ್ತಿಯನ್ನು ಕೆತ್ತಿರುವಂತರು ನಮ್ಮ ಹೆಮ್ಮೆಯ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಮೂವರು ಈ ಒಂದು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆ ಮಾಡಿದರೆ ಅದರಲ್ಲಿ ಅರುಣ್ ಯೋಗಿರಾಜ್ ಅವರ ಒಂದು ರಾಮಲಲ್ಲ ವಿಗ್ರಹ ಸಹ ಇದೆ. ಅರುಣ್ ಯೋಗಿರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ಅಯೋಧ್ಯ ಅಂತ ಹೇಳಿದ್ರೇ ಕೋಟ್ಯಾಂತರ ಜನರ ಒಂದು ಕನಸನ್ನು ಕಟ್ಟಿಕೊಂಡಿರುವಂತಹ ಒಂದು ಸ್ಥಳ. ಅಲ್ಲಿ ಪ್ರಮುಖವಾಗಿ ಅಯೋಧ್ಯೆ ಅಂದರೆ ರಾಮಲಲ್ಲ, ಆ ರಾಮಲಲ್ಲನ ವಿಗ್ರಹವನ್ನು ತಾವು ಕೆತ್ತಿದ್ದೀರಾ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನೀವು ಹೇಳ್ದಾಗೇ ನಮ್ಮ ಪೂರ ಭಾರತದವರು ನಾವೆಲ್ಲರೂ ಸುಮಾರು 500 ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಏನಂತಾರೆ ಒಂದು ವೆಯ್ಟಿಂಗ್. ಈಗ ನಮಗೆ ಇನ್ನೇನು ಜನವರಿ 22ಕ್ಕೆ ಅದಕ್ಕೆ ತೆರೆ ಬೀಳಲಿದೆ. ಭಾಳಷ್ಟು ಸ್ಯಾಕ್ರಿಫೈಸಸ್ ಆಗಿದೆ, ಭಾಳಷ್ಟು ಘರ್ಷಣೆಗಳಾಗಿದೆ. ನಾವು ಭಾಳಷ್ಟು ಒಂದು ನಮ್ಮ ನೊಂದಿರೋ ಅಂಥ ಉದಾಹರಣೆಗಳಿದೆ ಅಲ್ಲಿ. ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ. ದೇಶಕ್ಕೆ ಒಂದು ರಾಮಲಲ್ಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ. ಈ ಒಂದು ಜವಾಬ್ದಾರಿಗೆ ನಮ್ಮನ್ನು ಒಬ್ಬರು ಮೂರಲ್ಲಿ ಒಬ್ಬರನ್ನು ಮಾಡಿರೋದು ನನಗೆ ಭಾಳ ಸಂತೋಷದ ವಿಷಯ.
ಹೇಗೆ ಈ ಅವಕಾಶ ಸಿಕ್ಕಿದ್ದು ತಮಗೆ ಅಂತೇಳಿ? ಸರ್ ಇದು ಒಂದು ಮೂಲ ಕಾರಣ, ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ ಅದೊಂದು ಬಹಳ ಮುಖ್ಯವಾಗಿತ್ತು. ಜೊತೆಗೆ ನಾನು ಮಾಡಿದ ಒಂದು ಕೇದಾರ್ನಾಥ್